ಸುಂಟಿಕೊಪ್ಪ ಸಮೀಪದ ಉಲುಗುಲಿ ಮಳ್ಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಪನ್ಯ ಮಳ್ಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಸ್ಥಾನಕ್ಕೆ ಬಹಳ ಇತಿಹಾಸವಿದ್ದು ಬಹಳ ಶಕ್ತಿಯುತ ದೇವರೆಂದು ಊರಿನ ಮಂದಿಯ ನಂಬಿಕೆ. ಇನ್ನು ಕಳೆದ 7 ದಿನಗಳ ಕಾಲ ಊರಿನ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ಈ ಒಂದು ಊರಿನ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. 7 ದಿನಗಳ ಕಾಲ ಮುಂಜಾನೆಯೂ ಬೆಳಕಾಟ ಆಡುವ ಮೂಲಕ ದೇವರಿಗೆ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಯುಗಾದಿ ಹಬ್ಬದ ಮೊದಲ ಸೋಮವಾರದಿಂದ ಹಬ್ಬದ ಆಚರಣೆ ಶುರುವಾಗಿ ಮತ್ತೊಂದು ಸೋಮವಾರಕ್ಕೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ಶ್ರೀ ಮಳ್ಳೂರು ಬೆಳ್ಳಾರಿಕಮ್ಮ ದೇವಸ್ಥಾನದ ಉತ್ಸವಕ್ಕೆ ಮಂದನ ಮನೆಯಿಂದ ಹಾಗೂ ಕಾಳೆ ಚೆಟ್ಟೀರ ಮನೆಯಿಂದ ಆಭರಣಗಳನ್ನು ಕಾಡುದಾರಿಯ ಮೂಲಕ ತರಲಾಗುತ್ತದೆ. ಮಂದನ ಮನೆ ಮನಸ್ಥಾನದಿಂದ ಬಂದಂತಹ ಭಂಡಾರ ಹಾಗೂ ಬೆಟ್ಟಗೇರಿ ಭಾಗದಿಂದ ಬಂದ ಭಂಡಾರ ಹಾಗೂ ಮಗುಲು ಮನೆಯಿಂದ ಬಂದ ಎತ್ತು ಎಲ್ಲವೂ ದೇವಸ್ಥಾನದ ಸಮೀಪ ಒಟ್ಟಾಗಿ ಬಂದು ದೇವರಿಗೆ ಆಭರಣ ತೊಡಿಸುವ ಮೂಲಕ ಬೆಳ್ಳಾರಿಕಮ್ಮ ದೇವರ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಶ್ರೀ ಬೆಳ್ಳಾರಿಕಮ್ಮ ತಾಯಿಗೆ 3 ಗ್ರಾಮದ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ದೇವರಿಗೆ 7 ರೀತಿಯ ಚೌಳಿ ಆದ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಅಲ್ಲದೆ ಈ ಒಂದು ದೇವಸ್ಥಾನದ ವಿಶೇಷ ಅಂದ್ರೆ ಇಲ್ಲಿ ನೀರಿನಲ್ಲಿ ಉರಿಯುವ ದೀಪ. ದೇವರ ಆಟ ಶುರುವಾಗುವ ಮೊದಲು ಈ ಒಂದು ನೀರಿನ ದೀಪವನ್ನು ಹಚ್ಚಲಾಗುತ್ತದೆ. 7 ಸುತ್ತು ನಡೆಯುವ ಚೌಳಿ ಆಟ ಮುಗಿಯುವವರೆಗೂ ಈ ಒಂದು ದೀಪ ಅದೇ ರೀತಿ ಉರಿಯುವುದು ಇಲ್ಲಿನ ನಂಬಿಕೆ. ಕಳೆದ ವರ್ಷದಿಂದ ಹೊಸದಾಗಿ ಉತ್ಸವ ಮೂರ್ತಿಯ ಉತ್ಸವ ನಡೀತಾ ಇದೆ. ಬೆಳ್ಳಾರಿಕಮ್ಮ ದೇವರನ್ನು ದೇವಸ್ಥಾನದ ಗುಡಿಯಿಂದ ಹೊರತೆಗೆದು ಉತ್ಸವ ಮೂರ್ತಿಯನ್ನು ತಲೆಯ ಮೇಲೆ ಹೊತ್ತು 3 ಸುತ್ತು ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಯುಗಾದಿ ಕಳೆದ ಮೊದಲನೇ ಸೋಮವಾರದಿಂದ ಹಬ್ಬದ ಘಟ್ಟದಲ್ಲಿ ಬರುತ್ತೆ. ಮಳ್ಳೂರು ದೇವಸ್ಥಾನದಿಂದ ತೀರ್ಥವನ್ನು ತಂದು ಈ ದೇವಸ್ಥಾನ ಬೆಳ್ಳಾರಿಕಮ್ಮ ದೇವಸ್ಥಾನದಲ್ಲಿ ಇಟ್ಟು ಹಬ್ಬದ 7 ದಿನದ ಚೌಲಿ ಕುಣಿತ ಮತ್ತು ಕೊನೆಯ ದಿನ ಸೋಮವಾರದ ದೊಡ್ಡ ಹಬ್ಬ ನಡೆಯುತ್ತದೆ. ಎತ್ತು ಹೋರಾಟ ಮತ್ತು ಹುಲಿ ಕುಣಿತ ಮತ್ತು ಹಾಗೂ ದೇವರ ಉತ್ಸವ ಕುಣಿತವನ್ನು ಮಾಡಿಬಿಟ್ಟು ನಮ್ಮ ಗ್ರಾಮದ ಎಲ್ಲ ಮನೆತನದ 14 ಮನೆತನ 12, 13 ಮನೆತನವರು ಸೇರಿ ಈ ಹಬ್ಬವನ್ನು ಬರೀ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತೀವಿ. ವರ್ಷ ಪ್ರತಿ ನಡೆಸ್ಕೊಂಡು ವರ್ಷ ಪ್ರತಿ ಏನು ನಡೆಸ್ಕೊಂಡು ಬರ್ತೀವಿ ಅದೇ ರೀತಿ ಈ ವರ್ಷನೂ ನಡೆಸ್ಕೊಂಡು ಬರ್ತೀವಿ. ಈ ದಿನ ತಾಯಿ ಬೆಳ್ಳಾರಿಕಮ್ಮನ ಒಂದು ವಾರ್ಷಿಕ ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ನಿತ್ಯ ನಡೆಯುವಂತಹ ಪೂಜೆಗಳು, ಅಭಿಷೇಕ, ಅಲಂಕಾರ ಹಾಗೆ ಆಭರಣ ಅಲಂಕಾರ ಮಾಡುವಂಥದ್ದು. ಹಾಗೆ ಈ ದೇವಸ್ಥಾನದ ಒಂದು ಪದ್ಧತಿಯ ಪ್ರಕಾರವಾಗಿ ಒಂದು ಚೌಲಿ ಆಟ ನಡೆದು ಬೆಳಕು ಮುಗಿಸಿ ಈಗ ಮಧ್ಯಾಹ್ನ ಮಹಾಪೂಜೆ ನಂತರದಲ್ಲಿ ದೇವಸ್ಥಾನದಲ್ಲಿ ನಡೆಯುವಂಥದ್ದು ಒಂದು ಅನ್ನ ಸಂತರ್ಪಣೆ. ಅದಾದ ಮೇಲೆ ದೇವರ ಭಂಡಾರವನ್ನು ತೆಗೆಯುವಂಥದ್ದು, ಹಾಗೆ ಭಂಡಾರ ಮನೆಗೆ ಆ ದೇವರನ್ನು ಭಂಡಾರ ಸೇರಿಸುವಂಥದ್ದು. ಇಷ್ಟ ಕಾರ್ಯಕ್ರಮ ಇವತ್ತಿನ